ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಹೊತ್ತು ತಿರುಗಿ ಬಂದಾವರ್ತಿ ದೇವರ ಕೃಪೆಯಿಂದಾಗಿ ಮತ್ತೊಂದು ಹೊಸ ದಿವಸ ನೋಡುವಂತ, ಹೊಸ ವಾರಕ್ಕೆ ಹೆಜ್ಜೆ ಇಡುವಂತ ಕೃಪೆ ದೇವರು ಕೊಟ್ಟಿದ್ದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ನಾವು ಈ ಒಂದು ಆರಾಧನೆಗೆ ಸಿದ್ಧಪಡಿಸಿಕೊಳ್ಳೋಣ. ಪರಮೋನ್ನತನು ಪರಿಶುದ್ಧನು ಸ್ತುತಿ ಪಾತ್ರನಾಗಿರುವ ದೇವರೇ, ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಉಂಟಾಗಲಿ ಸ್ವಾಮಿ. ಈ ಆರಾಧನೆ ಪರ್ಯಂತ ನಿನ್ನ ಪ್ರಸನ್ನತೆಯನ್ನು ನಾವು ಅನುಭವಿಸುವ ಹಾಗೆ ನಮ್ಮನ್ನು ನಡೆಸು. ನಿನ್ನನ್ನು ಆರಾಧಿಸುವಾಗ ನಮ್ಮ ಸ್ವರಗಳನ್ನು ನಿನಗೆ ಎತ್ತುತ್ತೇವೆ. ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ ಸ್ವಾಮಿ. ವಾಕ್ಯ ಕೇಳುವಾಗ ನಿನ್ನ ಪವಿತ್ರಾತ್ಮನಿಂದ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿ ಹೊಂದಿದ್ದೇವಪ್ಪ ಸ್ವಾಮಿ, ಆಮೆನ್. ಆರಾಧನೆ ಪ್ರಾರಂಭ ಮಾಡಿಕೊಳ್ಳುವ ಹಾಗೆ ಯೇಸು ಕ್ರಿಸ್ತನೇ ಆರಾಧಿಸುವೆ ಅಂತ ಗೀತೆಯನ್ನು ಹಾಡಿಕೊಳ್ಳುತ್ತೇವೆ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನ ರಕ್ಷಕನು. ನಿನ್ನ ದೇವರ ಪ್ರೀತಿಗೆ ಶರಣಾಗಿರುವಂತವರ ಜೀವನ ಅದ್ಭುತವಾಗಿರುವಂತದ್ದಾಗಿದೆ. ನಿನ್ನ ಪ್ರೀತಿಗೆ ಶರಣಾದೆನು, ನಿನ್ನ ಕೃಪೆಯಲ್ಲಿ ಜೀವಿಸುವೆನು. ನಿನ್ನ ಪ್ರೀತಿಗೆ ಶರಣಾದೆನು, ನಿನ್ನ ಕೃಪೆಯಲ್ಲಿ ಜೀವಿಸುವೆನು. ನಿನ್ನ ಪ್ರೀತಿಗೆ ಶರಣಾದೆನು, ನಿನ್ನ ಕೃಪೆಯಲ್ಲಿ ಜೀವಿಸುವೆನು. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿರಿ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿರಿ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ಕೊಂಡಾಡುವೆ. ಕರ್ತನಲ್ಲಿ ಪ್ರಿಯರೇ, ದೇವರು ನಮಗೆ ಜೀವಿತ ಕಾಲವನ್ನು ಕೊಟ್ಟಿದ್ದಾನೆ. ನಮ್ಮ
ನಮ್ಮ ಜೀವಮಾನವೆಲ್ಲ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವಂಥದ್ದು ನಮ್ಮ ಜೀವನದಲ್ಲಿ ಅದು ನಮಗೆ ಸಂತೋಷ ತರುವಂಥ ವಿಚಾರವಾಗಿರಬೇಕು. ಅದಕ್ಕಾಗಿ ದೇವರಿಗೆ ಸ್ತುತಿ ಹಾಡುವ ಹಾಗೆ ನಾವು ಕೆಲವು ವಾರಗಳ ಹಿಂದೆ ಒಂದು ಮೆಡ್ಲಿ ಹಾಡಿದ್ದು, ಅದನ್ನು ಬಹಳ ಜನ ನೀವು ಕೇಳಿದ್ದೀರಿ. ಬಹಳ ಅನೇಕ ಕೀರ್ತನೆಗಳು ಮತ್ತು ಅನೇಕ ಹಾಡುಗಳು ಸೇರಿ ಒಟ್ಟಾಗಿ ನಾವು ಹಾಡಲಿಕ್ಕಿದ್ದೇವೆ. ನೀವೆಲ್ಲರೂ ಕೂಡ ನಮ್ಮೊಂದಿಗೆ ಸೇರಿ ದೇವರನ್ನು ಈ ಹಾಡುಗಳ ಮೂಲಕವಾಗಿ ಆರಾಧಿಸುವಂತೆ ನಿಮ್ಮಲ್ಲಿ ಪ್ರೀತಿಯಿಂದ ನಾನು ಕೇಳ್ಕೊಳ್ತೇನೆ. ಪರಮೋನ್ನತ ಪರಿಪಾಲಕ ಪರಿಶುದ್ಧ ದೇವ ಯೇಸು ರಾಜ, ಪರಮೋನ್ನತ ಪರಿಪಾಲಕ ಪರಿಶುದ್ಧ ದೇವ ಯೇಸು ರಾಜ, ಪರಮೋನ್ನತ ಪರಿಪಾಲಕ ಪರಿಶುದ್ಧ ದೇವ ಯೇಸು ರಾಜ, ಪ್ರೀತಿಯ ನೆನಪೆಂದು ಎನ್ಮನ ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಕಾರಣ ಅಮಿತ ನಿನ್ನ ಪ್ರೀತಿಯ ನೆನಪೆಂದು ಎನ್ಮನ ಸುಂದರ ರಕ್ಷಕನೇ ನಿನ್ನ ಅಮೃತ ನಾಮವನೇ ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿತೆವಯ್ಯ ನರನೊಳಗೈ ಪತಿಯೇ ನೀ ಪರಿಮಳ ವಾಸನೆ, ನರನೊಳಗೈ ಪತಿಯೇ ನೀ ಪರಿಮಳ ವಾಸನೆ, ಧರಣಿಯ ಭಕ್ತರ ಸ್ಮರಣೆಗೆ ಯೋಗ್ಯ ನಿರುತವು ಸದ್ಗುರುವೇ, ನಿರುತವು ಸದ್ಗುರುವೇ, ಸುಂದರ ರಕ್ಷಕರೇ ನಿನ್ನ ಅಮೃತ ನಾಮವನೇ ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿತೆವಯ್ಯ, ಬಂದು ಭಜಿತೆವಯ್ಯ. ಮಹಿಮೆ ಮಹಿಮೆ ಸದಾ ಆತನಿಗೆ ಯೇಸು ರಾಜನಿಗೆಂದಿಗಾಗಲಿ, ಮಹಿಮೆ ಮಹಿಮೆ ಸದಾ ಆತನಿಗೆ ಯೇಸು ರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದೂ ಹಾಡಿಕೊಂಡಡುವೆ, ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದೂ ಹಾಡಿಕೊಂಡಡುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ, ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿಘೋರವಾದ ಪಾಪದ ಬಂಧವೇ ನನ್ನನ್ನೆಂದಿಗೂ ಬಿಡಿಸಿದನು, ಅತಿಘೋರವಾದ ಪಾಪದ ಬಂಧವೇ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಬೇಗನೆ ನೀಡುವುದು ಈ ಅಲ್ಪ ಉಪ
ಅತಿ ಬೇಗನೆ ನೀಡುವುದು ಈ ಅಲ್ಪ ಉಪದ್ರವವು. ಸೋತು ಹೋಗದಿರು, ಮನಸೋತು ಹೋಗದಿರು, ಸೋತು ಹೋಗದಿರು, ಮನಸೋತು ಹೋಗದಿರು, ಅತಿ ಬೇಗನೆ ನೀಡುವುದು ಈ ಅಲ್ಪ ಉಪದ್ರವವು. ಯಾತ್ರೆಯ ಚಿಂತೆಯನ್ನು ಕರ್ತಗೊಪ್ಪಿಸಿ ನಿಶ್ಚಿಂತನಾಗಿರು. ಯಾತ್ರೆಯ ಚಿಂತೆಯನ್ನು ಕರ್ತಗೊಪ್ಪಿಸಿ ನಿಶ್ಚಿಂತನಾಗಿರು. ಭಯವೇತಕ್ಕೆ ಸಂದೇಹವೇತಕ್ಕೆ, ಭಯವೇತಕ್ಕೆ ಸಂದೇಹವೇತಕ್ಕೆ, ಕರ್ತನಿರುವಲ್ಲಿ ಚಿಂತೆಯೇತಕ್ಕೆ, ಕರ್ತನಿರುವಲ್ಲಿ ಚಿಂತೆಯೇತಕ್ಕೆ. ಅತಿಶಯ ವರವಲ್ಲವೇ ಕರ್ತನರಿಸು, ಅತಿಶಯ ವರವಲ್ಲವೇ ಕರ್ತನರಿಸು, ಅತಿಶಯ ವರವಲ್ಲವೇ ಕರ್ತನರಿಸು, ಅತಿಶಯ ವರವಲ್ಲವೇ. ಮಿತಿಯಿಲ್ಲದ ದೇವ ಸುತನು ರಕ್ಷಕನಾಗಿ ಸ್ತುತಿಯವರೆಲ್ಲಕ್ಕೆ ಕೃತಿಯುಕ್ತ ಮಾಡಿದ್ದು. ಅತಿಶಯ ವರವಲ್ಲವೇ ಕರ್ತನರಿಸು, ಅತಿಶಯ ವರವಲ್ಲವೇ ಕರ್ತನರಿಸು, ಅತಿಶಯ ವರವಲ್ಲವೇ ಕರ್ತನರಿಸು, ಅತಿಶಯ ವರವಲ್ಲವೇ. ಮುಂದೆ ಹೋಗುವೆನು ನನ್ನೇಸುವಿನೋಡೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಇವತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಸೇರಿದ ರುಚಿಗಿಂತ ಯೇಸು ಸುನಾಮವು ದೀರ್ಘ ಮಧುರವಾದೆ. ಸೇರಿದ ರುಚಿಗಿಂತ ಯೇಸು ಸುನಾಮವು ದೀರ್ಘ ಮಧುರವಾದೆ. ಅದನ್ನು ಧ್ಯಾನಕ್ಕೆ ತಂದು ಕೊಂಡನು ಬನ್ನಿರಾತನ ಸೇವಕರೇ. ಅದನ್ನು ಧ್ಯಾನಕ್ಕೆ ತಂದು ಕೊಂಡನು ಬನ್ನಿರಾತನ ಸೇವಕರೇ. ಶರೀರ ರುಚಿಗಿಂತ ಯೇಸು ಸುನಾಮ ದಿವ್ಯ ಮಧುರವಾದೆ. ಪರಮ ಪ್ರೀತಿಯ ದೇವನು ಎನ್ನ ಕುರುಬನಾಗಿರುತ್ತಿಹನು. ಪರಮ ಪ್ರೀತಿಯ ದೇವನು ಎನ್ನ ಕುರುಬನಾಗಿರುತ್ತಿಹನು. ಕರೆಯುತ್ತ ನೆರೆಯುತ್ತ ಹೊರೆಯುತ್ತ ಮೆರೆಯುತ್ತ ಕೊರತೆಯ ಹರಸುವನೇ. ಕರೆಯುತ್ತ ನೆರೆಯುತ್ತ ಹೊರೆಯುತ್ತ ಮೆರೆಯುತ್ತ ಕೊರತೆಯ ಹರಿಸುವನೇ. ಎಲ್ಲ ಕಾಲದಳು ಎಲ್ಲ ವೇಳೆಯಳು ಯೇಸುವೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ. ಎಲ್ಲ ವೇಳೆಯಳು ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ. ಎಲ್ಲ ವೇಳೆಯಳು ಸ್ತುತಿಪೆ. ಕರ್ತನಲ್ಲಿ ಪ್ರಿಯರೇ, ಇಷ್ಟೊಂದು ಹಾಡುಗಳನ್ನು ಹೃದಯದಿಂದ ಸಂತೋಷದಿಂದ ನಾವು ಹಾಡುವಾಗ ಖಂಡಿತವಾಗಿಯೂ ದೇವರಿಗೆ ಮಹಿಮೆ. ಈಗ ನಮ್ಮ ವಾಕ್ಯ ಧ್ಯಾನ ಮಾಡೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನಾ ಸಮಯ ಎಂಬಂತ ಗೀತೆಯನ್ನು ಹಾಡಿಕೊಳ್ಳುತ್ತಾ ನಮ್ಮನ್ನು ನಾವು ಈ ಒಂದು ವಾಕ್ಯ ಧ್ಯಾನಕ್ಕೆ ಸಮರ್ಪಿಸಿಕೊಳ್ಳುವ ಪ್ರಾರ್ಥನಾ ಸಮಯ.
ಪವಿತ್ರಾತ್ಮ ನಮ್ಮೊಂದಿಗೆ ಮಾತಾಡುವ ಸಮಯ. ಪವಿತ್ರಾತ್ಮ ನಮ್ಮೊಂದಿಗೆ ಮಾತಾಡುವ ಸಮಯ. ಪ್ರಾರ್ಥನಾ ಸಮಯ. ಇದು ಪ್ರಾರ್ಥನಾ ಕರ್ತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನಾವು ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಮ್ಮನ್ನು ಈವರೆಗೂ ಕಾದಂತ ದೇವರ ನಿನಗೆ ಸ್ತೋತ್ರ. ನಮ್ಮೊಂದಿಗೆ ಇಮ್ಮಾನುವೇಲನಾಗಿರುವಂತ ದೇವರ ನಿನಗೆ ಸ್ತೋತ್ರವಾಗಲಿ. ಯೆಹೋವ ಈರೆಯಾಗಿ ನಾವು ಎಲ್ಲವನ್ನು ಒದಗಿಸಿಕೊಡುವ ತಂದೆ ನಿನಗೆ ಸ್ತೋತ್ರ. ನಮ್ಮ ಜೀವನದಲ್ಲಿ ಯೆಹೋವ ಶಬ್ದವಾಗಿ ನಮ್ಮೊಂದಿಗೆ ಕಾಪಾಡುತ್ತಾ ಬಂದಿದೆ, ನಮ್ಮೊಂದಿಗೆ ನಡೆದಿದ್ದೆ. ಸ್ತೋತ್ರ. ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿಯೂ ಕೂಡ ನಿನ್ನ ಸಹಾಯ, ನಿನ್ನ ನಡೆಸುವಿಕೆ ಅದ್ಭುತವಾಗಿ ನಾವು ಅನುಭವಿಸಿದ್ದೇವೆ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ನೀನು ನಮ್ಮ ಸುತ್ತಲೂ ಬೇಲಿನ ಹಾಕಿ ನಮ್ಮನ್ನು ಕಾಪಾಡುತ್ತಿದ್ದಿ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ದೇವರೇ, ಈಗಲೂ ನಿನ್ನ ವಾಕ್ಯದ ಕಡೆಗೆ ಗಮನ ಹರಿಸುವಾಗ ಸ್ವಾಮಿ, ಇದು ನಿನ್ನ ವಾಕ್ಯ. ನೀನೇ ನಿನ್ನ ಆತ್ಮದ ಮೂಲಕವಾಗಿ ನಿನ್ನ ಜನರ ಸಂಗಡ ಮಾತನಾಡಿ. ಯಾರು ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಸ್ವಾಮಿ, ನಾವು ಅರಿವಿ. ನೀನು ಬಲ್ಲೆ. ನಿನ್ನ ಮಕ್ಕಳಿಗೆ ನಿನ್ನ ವಾಕ್ಯ ನೀನೇ ಹೇಳಿ. ಅಲ್ಪನು ಅಯೋಗ್ಯನಾದಂಥ ಈ ನಿನ್ನ ಸೇವಕನನ್ನು ನಿನ್ನ ಶಿಲುಬೆ ಅಡಿತಾವರಲ್ಲಿ ಮುಚ್ಚಿಟ್ಟು ನೀನೇ ಮಾತನಾಡು. ಕರ್ತನೆ, ನನ್ನ ಶರಣನೆ, ನನ್ನ ವಿಮೋಚಕನೆ, ನನ್ನ ಮಾತು ನಮ್ಮೆಲ್ಲರ ಹೃದಯ ಧ್ಯಾನ ನಿನಗೆ ಸಮರ್ಪಕವಾಗಿರಲಿ. ಆಮೇಲೆ ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ತಿರುಗಿದಾವರ್ತಿ ದೇವರನ್ನು ಆರಾಧಿಸುವಂತಹ ವಿಶೇಷವಾದಂತಹ ಕೃಪೆ ದೇವರು ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಈ ಹೊತ್ತು ನಾನು ಆರಿಸಿಕೊಂಡಿರುವಂತಹ ವಿಷಯ ಏನಂತಂದ್ರೆ, ಇಫ್ ನಾಟ್ ಫಾರ್ ಗಾಡ್, ಇಫ್ ನಾಟ್ ಫಾರ್ ದ ಲಾರ್ಡ್, ಇಫ್ ನಾಟ್ ಫಾರ್ ದ ಲಾರ್ಡ್. ದೇವರು ನಮ್ಮ ಸಂಗಡ ಇಲ್ಲದಿದ್ದರೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇರ್ತಿದ್ವಿ? ಇಫ್ ದ ಲಾರ್ಡ್ ವಾಸ್ ನಾಟ್ ವಿತ್ ಅಸ್. ನಾವು ಅನೇಕ ಸಂದರ್ಭದಲ್ಲಿ ನಾವು ಇದನ್ನು ಮರೆತು ಬಿಡ್ತೇವೆ. ದೇವರು ನಮ್ಮ ಸಂಗಡ ಇರುವುದರಿಂದಲೇ ಇವತ್ತು ನಾವು ಈ ಪರಿಸ್ಥಿತಿಯಲ್ಲಿ ಇದ್ದೇವೆ. ಅದನ್ನು ನಾವು ತಿಳ್ಕೊಳ್ಬೇಕು. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. 124ನೇ ಕೀರ್ತನೆ ನಾನು ಪೂರ್ತಿಯಾಗಿ ಓದುವಂತೆ ಕೇಳಿಕೊಳ್ತೇನೆ. 124ನೇ ಕೀರ್ತನೆ ಇದು ದಾವೀದನ ಒಂದು ಕೀರ್ತನೆ. 124. ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿದ್ದೆಂದು ಇಸ್ರಾಯೇಲ್ಯರೇ ಹೇಳಲಿ. ನರರು ನಮಗೆ ವಿರೋಧವಾಗಿ ಎದ್ದಾಗ ಯೆಹೋವನು ನಮಗಿಲ್ಲದಿದ್ದರೆ ನಿಶ್ಚಯವಾಗಿ ಅವರು ಕೋಪದಿಂದ ಉರಿಗೊಂಡು ನಮ್ಮನ್ನು ಜೀವ ಸಹಿತ ನುಂಗಿಬಿಡುತ್ತಿದ್ದರು. ನಿಶ್ಚಯವಾಗಿ ಪ್ರವಾಹವು ನಮ್ಮನ್ನು ಬಡುಕೊಂಡು ಹೋಗುತ್ತಿತ್ತು, ನದಿಯು ನಮ್ಮನ್ನು ಮುಳುಗಿಸುತ್ತಿತ್ತು, ಮೀರಿದ ಪ್ರವಾಹವು ನಮ್ಮನ್ನು ಮುಳುಗಿಸಿ ಬಿಡುತ್ತಿತ್ತು. ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಕೊಳ್ಳೆ ಕೊಡಲಿಲ್ಲ. ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ಬಲೆಯು ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆಯಾಗುವುದು. ಎಂತ ಅದ್ಭುತವಾದಂತ ಒಂದು ಕೀರ್ತನೆಯ ರಚನೆ. ಇಫ್ ನಾಟ್ ಫಾರ್ ದ ಲಾರ್ಡ್, ದೇವರು ನಮ್ಮ ಸಂಗಡ ಇಲ್ಲದಿದ್ದರೆ. ಈ ಹೊತ್ತಿನ ಶೀರ್ಷಿಕೆ. ನಾವು ನಮ್ಮ ಜೀವನದಲ್ಲಿ ನಾವು ಹಿಂತಿರುಗಿ ನೋಡಬೇಕು. ದಾವೀದ ತನ್ನ ಜೀವನದ ಅನುಭವ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ನಮ್ಮ ಸಂಗಡ ದೇವರು ಇಲ್ಲದಿದ್ದರೆ ಮೊದಲು ನುಂಗಿ ಬಿಡ್ತಿದ್ರಂತೆ. They would have swallowed us up with anger. ಅವರ ಕೋಪ ನಮ್ಮ ಮೇಲೆ ಎಷ್ಟಿದೆ ಅಂತ ಹೇಳಿದ್ರೆ ನಮ್ಮನ್ನು ನುಂಗಿ ಬಿಡ್ತಿದ್ರು. ಯಾಕಂದ್ರೆ ನಮ್ಮ ವಿರೋಧವಾಗಿ ಅನೇಕರು ಇದ್ರು. ಅದು ದಾವೀದನ ಅನುಭವ. ದಾವೀದನಿಗೆ ಅನೇಕ ವಿರೋಧಿಗಳಿದ್ರು. ಅವನು ಹೇಳ್ತಾ ಇದ್ದಾನೆ, they would have swallowed us. ಒಂದನೇದು. ಎರಡನೇದು ಹೇಳ್ತಾನೆ, it would have swept us like a flood. ನಿಶ್ಚಯವಾಗಿ ಕೋಪದಿಂದ ಉರಿಗೊಂಡು ನಮ್ಮನ್ನು ಜೀವ ಸಹಿತ ನುಂಗಿ ಬಿಡುತ್ತಿದ್ರು. ಆಮೇಲೆ
ಪ್ರವಾಹವು ನಮ್ಮನ್ನು ಬಡಕೊಂಡು ಹೋಗುತ್ತಿತ್ತು, ನದಿಯು ನಮ್ಮನ್ನು ಮುಳುಗಿಸುತ್ತಿತ್ತು. ಎಂಥ ಒಂದು ವರ್ಣನೆ ಕೊಡ್ತಾ ಇದ್ದಾನೆ. ದ ಪವರ್ ಅಗೇನ್ಸ್ಟ್ ಅಸ್, ನಮ್ಮ ವಿರುದ್ಧವಾಗಿ ಕೆಲಸ ಮಾಡುವಂತ ಅನೇಕ ಕಾರ್ಯಗಳು, ನಮ್ಮ ವಿರುದ್ಧವಾಗಿ ಇರುವಂತ ಅನೇಕ ಶಕ್ತಿಗಳು, ನಮ್ಮ ವಿರುದ್ಧವಾಗಿ ನಿಂತಿರುವಂತ ಅನೇಕ ವ್ಯಕ್ತಿಗಳು ನಮ್ಮ ಜೀವನ ಇವತ್ತು ಇಲ್ಲವಾಗಿರಬೇಕು, ಆ ಪರಿಸ್ಥಿತಿಗೆ ನಮ್ಮನ್ನು ನಡೆಸ್ತಿದ್ರು. ಆದರೆ ನಾವು ಇವತ್ತು ಯಾವ ರೀತಿಯಲ್ಲಿ ಉಳಿದಿದ್ದೇವೆ? ಇಟ್ ಇಸ್ ನಾಟ್ ಬೈ ಅವರ್ ಸ್ಟ್ರೆಂತ್, it is not by our intelligence, it is not by our goodness, it is not by our righteousness, it is not by anybody who is standing by us, but because of the Lord. ದೇವರು ನಮ್ಮ ಸಂಗಡ ಇರುವುದರಿಂದ ಈ ಜನರು ನಮ್ಮನ್ನು ಯಾವ ರೀತಿಯಲ್ಲೂ ಕೂಡ ಅವರು ಮುಗಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ನಾವು ಉಳಿದಿರುವುದಾದರೆ ಇಟ್ ಇಸ್ ಜಸ್ಟ್ ಬಿಕಾಸ್ ದ ಲಾರ್ಡ್ ಈಸ್ ವಿತ್ ಅಸ್. ಅದಕ್ಕೆ ಅವನು ದಾವೀದನು ಹೇಳ್ತಾ ಹೋಗ್ತಾನೆ, ದೇವರು ನಮ್ಮ ಸಂಗಡ ಇಲ್ಲವಾಗಿದ್ದರೆ. ಮುಂದೆ ಏನೇನ್ ಹೇಳ್ತಾನಪ್ಪ? 5ನೇ ವಚನ ಏನ್ ಹೇಳ್ತಾನೆ? ಮೀರಿದ ಪ್ರವಾಹವು ನಮ್ಮನ್ನು ಮುಳುಗಿಸಿ ಬಿಡುತ್ತದೆ. ಮೀರಿದ ಪ್ರವಾಹವು, sometimes the flood is beyond what we can think. ಇವತ್ತು ನಾವು ಸುನಾಮಿ ನೋಡಿದ್ವಿ, ಎಂತ ಭಯಂಕರವಾದಂತ ನೀರಿದ್ರೆ ಮೀರಿದ ಪ್ರವಾಹವು ನಮ್ಮನ್ನು ಮುಳುಗಿಸಿ ಬಿಡುತ್ತಿತ್ತು. ಆಮೇಲೆ ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಕೊಳ್ಳೆ ಕೊಡಲಿಲ್ಲ. he did not give us a feed to their teeth. ನಾವು ಅವರು ನಮ್ಮನ್ನು ಕಚ್ಚಿ ಹಾಕಿ ನಮ್ಮನ್ನು ಮುಗಿಸೋ ಹಾಗೆ ನಮ್ಮನ್ನು ಬಿಡಲಿಲ್ಲ. ಆಮೇಲೆ ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ, ಬಲೆಯು ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ಬಲೆಯು ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡ. Who caused the net to be torn and broken? ಇವತ್ತು ನಮಗೆ ಬಲೆ ಬೀಸಿದ್ದಾಗ ಆ ಬಲೆಯು ನಮ್ಮನ್ನು ತಡೆ ಹಾಕದ ಹಾಗೆ ಆ ಬಲೆಯಿಂದ ನಮ್ಮನ್ನು ಬಿಡಿಸಿರುವಂತದ್ದು ಯಾರು, ಯಾವ ಶಕ್ತಿ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. ಯಾವಾಗ ಆ ಬಲೆ ನಮ್ಮನ್ನು ಹಿಡಿದು ಹಾಕಿತ್ತೋ, we would have lost our lives. ಅದು ಒಂದು ಪಕ್ಷಿಯ ಉಪಾಧಿ ಹೇಳ್ತಾ ಇದ್ದೇನೆ. ಪಕ್ಷಿಗೆ ಬಲೆ ಬೀಸ್ತಾರೆ, ಆ ಬಲೆ ಒಂದು ವೇಳೆ ಅದರಲ್ಲಿದ್ರೆ and it is losing its life. ಆದ್ರೆ ಆ ಬಲೆ ಹರಿದು ಹೋಯಿತು. God caused it to be broken or torn down so that we would be free and we are at liberty. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ನಮ್ಮ ಪರಿಸ್ಥಿತಿ ಹೀಗೆ ಇರುವುದಾದ್ರೆ ದೇವರು ನಮ್ಮೊಂದಿಗೆ ಇರುವುದರಿಂದಲೇ. ಇದು ದಾವೀದನ ಜೀವನದ ಅನುಭವ. ದಾವೀದನ ಜೀವನದಲ್ಲಿ ನಾವು ನೋಡ್ತೇವೆ, if only God was not with him, he could not have achieved so many things. ಮೊದಲನೇದಾಗಿ ನಾವು ನೋಡುವಂತದ್ದು ಏನಂದ್ರೆ, ದಾವೀದನ ಜೀವನದಲ್ಲಿ ನಾವು ನೋಡ್ತೇವೆ, if only God would not be there, David would not be the king. ಯಾಕೆ? ಅವನೊಬ್ಬ ಕುರುಬನ ಮನೆಯಲ್ಲಿ ಕುರಿ ಕಾಯುವಂತವನು. ಅವನ ಅಣ್ಣಂದಿರಿದ್ರು, ಅವರು ಅಲ್ಲಿ ಸೇವೆ ಮಾಡ್ತಿದ್ರು. ಎಲ್ಲಿ? ಅವರು ಆರ್ಮಿಯಲ್ಲಿ, they were working for king Saul. ಅವರು ಸೇವೆ ಮಾಡ್ತಿದ್ರು, ಅವರು ಸೈನಿಕರಾಗಿ ಸೇವೆ ಮಾಡ್ತಿದ್ರು. ದೇವರ ದಾವೀದನ ದೇಹದಲ್ಲಿ ಬಲ ಕೊಟ್ಟಂತವನು, ದಾವೀದನ ಮನಸ್ಸಿನಲ್ಲಿ ಧೈರ್ಯ ಕೊಟ್ಟಂತವನು ದೇವರು. ಅದಕ್ಕೋಸ್ಕರವಾಗಿ ದೇವರು ವಿಶೇಷವಾದಂತ ರೀತಿಯಲ್ಲಿ ಆ ಹೊತ್ತು ದಾವೀದನಿಗೆ ಗೊಲಿಯಾತನ ಮೇಲೆ ಜಯವನ್ನು ಸಾಧಿಸುವಂತೆ ಮಾಡಿದನು. ಇಫ್ ನಾಟ್ ಫಾರ್ ಗಾಡ್, David would not have faced Goliath. ಕರ್ತನಲ್ಲಿ ಪ್ರಿಯರೇ, ನಾವು ತಿಳ್ಕೊಳ್ಳಬೇಕಾದಂತ ವಿಚಾರ, ದಾವೀದನಿಗೆ ಬಲ ಕೊಟ್ಟಂತವನು ದೇವರು, ಗೊಲಿಯಾತನನ್ನು ಕೊಲ್ಲುವುದಕ್ಕೆ ಶಕ್ತಿ ಕೊಟ್ಟಂತವನು ದೇವರು. ಅಷ್ಟು ಮಾತ್ರವಲ್ಲ, ಅರಸನಾಗುವುದಕ್ಕಿಂತ ಮುಂಚೆ ಸೌಲನು ದಾವೀದನನ್ನು ಕೊಲ್ಲಬೇಕೆಂದು ಬಹಳಷ್ಟು ಪ್ರಯತ್ನ ಪಟ್ಟನು. ಬಹಳಷ್ಟು ಪ್ರಯತ್ನ. ಆ ಪ್ರಯತ್ನ ಯಾವುದೂ ಸಫಲವಾಗಲಿಲ್ಲ. ಯಾಕೆ? God was protecting David. ಅದಕ್ಕೆ ದಾವೀದನು ಹೇಳ್ತಾನೆ, if not for God, if not for God, ದೇವರು ನನ್ನ ಸಂಗಡ ಇಲ್ಲದಿದ್ದರೆ ಸೌಲನು ನನ್ನನ್ನು ಕೊಲ್ಲಬಹುದಾಗಿತ್ತು, ಸೌಲನ ಸೈನ್ಯ ನನ್ನನ್ನು ಹಿಡಿಯಬಹುದಾಗಿತ್ತು, ನನ್ನನ್ನು ಮರಣಕ್ಕೆ ಒಪ್ಪಿಸಿಕೊಡಬಹುದಾಗಿತ್ತು. ಆದ್ರೆ ಅಡವಿಯಲ್ಲಿ ನಾನಿರುವಾಗ ದೇವರು ನನ್ನನ್ನು ಕಾಪಾಡಿದನು. ದೇವರು ನನ್ನ ಎಲ್ಲಾ ರೀತಿಯಾದಂತ ದುಷ್ಟ ಶಕ್ತಿಗಳಿಂದ ನನ್ನನ್ನು ತಪ್ಪಿಸಿದನು. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಗಾಡ್ ದಟ್ ಐ ಆಮ್ ಅಲೈವ್. ಕರ್ತನಲ್ಲಿ ಪ್ರಿಯರೇ, ಎಂತ ಅದ್ಭುತವಾದಂತ ಒಂದು ಮಾತು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ಮತ್ತೊಬ್ಬನ ಜೀವನ, ದೈವ ವ್ಯಕ್ತಿಯ ಜೀವನ ನಾವು ನೋಡ್ತೇವೆ. ನೆಹೆಮೀಯನ ಜೀವನ, ನೆಹೆಮೀಯ 4ನೇ ಅಧ್ಯಾಯ 7ನೇ ವಚನದಿಂದ ಕೆಲವು ವಚನಗಳು ನಾವು ಓದಿಕೊಳ್ಳೋಣ. ಇಲ್ಲಿ ನೆಹೆಮೀಯನಿಗೆ ತನ್ನ ಊರಿನವರು ಬರ್ತಾರೆ. ಅವನು ಇರುವಂತ ಸ್ಥಳದಲ್ಲಿ ಬಂದು ಹೇಳ್ತಾರೆ, ಅವನು ಕೇಳ್ತಾನೆ, ಹೌ ಇಸ್ ಮೈ ಪ್ಲೇಸ್, ನನ್ನ ಸ್ಥಳ ಹೇಗಿದೆ? ಅವ್ರು ಹೇಳ್ತಾರೆ, ಎಲ್ಲ ಗೋಡೆಗಳು ಬಿದ್ದು ಹೋಗಿವೆ. ಆಗ ಅವನು ಅಳ್ತಾನೆ, ಗೋಳಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ದೇವರೇ, ಹೇಗಾದ್ರೂ ನಮ್ಮ ಆ ಪಟ್ಟಣ ತಿರುಗಿ ಕಟ್ಟಬೇಕು. 4ನೇ ಅಧ್ಯಾಯ, ನೆಹೆಮೀಯನು 4ನೇ ಅಧ್ಯಾಯದ 7ನೇ ವಚನದಿಂದ ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ. ಇಲ್ಲಿ
ಹೋಗಿ ಆ ಗೋಡೆ ಕಟ್ಟಲಿಕ್ಕೆ ಅರಸನು ಅವನಿಗೆ ಎಲ್ಲ ಬೇಕಾದಂತ ಸಹಾಯ ಕೊಡ್ತಾನೆ, ಜನರನ್ನು ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ಅಲ್ಲಿ ಬೇಕಾದಂತ ಎಲ್ಲವನ್ನೂ ಕೂಡ ಅಲ್ಲಿ ಅವನೆಲ್ಲ ಪರ್ಮಿಷನ್ಸ್ ಕೊಡ್ತಾನೆ. ಆದ್ರೆ ಅಲ್ಲಿರುವಂತವರು ಅವನ ವಿರೋಧವಾಗಿ ನಿಂತರೆ ಜನರು ಕೂಡ ಹೆದರಿ ಬಿಡ್ತಾರೆ. ಯಾಕಂದ್ರೆ ಇವರೆಲ್ಲ ನಮ್ಮ ವಿರೋಧವಾಗಿ ನಿಂತರೆ ನಾವು ಏನ್ ಮಾಡ್ಬೇಕು ಅಂತ. ಆಗ ನೆಹೆಮ್ಯನ ಓದೋಣ 7ನೇ ವಚನದಿಂದ. ಸನ್ಬಲಟನು, ಟೋಬಿಯನು, ಅರಬಿಯರು, ಅಮ್ಮೋನಿಯರು, ಅಷ್ಟೋದಿನವರು ಯೆರೂಸಲೇಮಿನ ಗೋಡೆಯ ಜೀರ್ಣೋದ್ಧಾರ ಕಾರ್ಯವು ಮುಂದರಿದು ಅದರ ಸಂದುಗಳು ತಿರುಗಿಕೊಳ್ಳುತ್ತಾ ಬರುವುದನ್ನು ಕೇಳಿ ಬಹು ಕೋಪವುಳ್ಳವರಾಗಿ ನಾವು ಒಟ್ಟಾಗಿ ಯೆರೂಸಲೇಮಿನವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಿ ಅವರನ್ನು ತಳಮಳಗೊಳಿಸೋಣ ಎಂದು ಒಳಸಂಚನ್ನು ಮಾಡುತ್ತಿದ್ದರು. ನಾವಾದರೂ ನಮ್ಮ ದೇವರಿಗೆ ಮೊರೆಯಿಟ್ಟು ಅವರಿಗೆ ವಿರುದ್ಧವಾಗಿ ಅವರು ಬರುವ ದಾರಿಯಲ್ಲಿ ಹಗಲಿರುಳು ಕಾವಲಿಟ್ಟೆವು. ನಾವಾದರೂ ಅವರಿಗೆ ವಿರುದ್ಧವಾಗಿ ದೇವರಿಗೆ ಮೊರೆ ಇಟ್ಟು, ದಿಸ್ ಇಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಹೋಗಿ ನಿಂತ್ಕೊಳ್ಳೋದಕ್ಕಿಂತ ಮುಂಚೆ ನಾವು ದೇವರಿಗೆ ಮೊರೆ ಇಟ್ಟವು. ನಾವು ಕೈ ಹಾಕಿರುವಂತ ಕೆಲಸ, ಗೋಡೆಯನ್ನು ಕಟ್ಟುವಂತ ಕೆಲಸ, ದೇ ಡಿಡ್ ನಾಟ್ ಕಮ್ ಅಂಟಿಲ್ ದೇ ಸ್ಟಾರ್ಟೆಡ್ ಸೀಯಿಂಗ್ ದ ವರ್ಕ್ ಬೀಯಿಂಗ್ ಡನ್. ಇಲ್ಲೇನಾಯ್ತು, ಇವ್ರು ಕಟ್ತಾ ಹೋಗುವಾಗ ಎಲ್ಲೆಲ್ಲಿ ಪಾಳು ಬಿದ್ದಿತ್ತೋ ಒಡೆದೋಗಿತ್ತೋ ಅಲ್ಲೆಲ್ಲ ಕಟ್ತಾ ಹೋದಾಗ ಆ ಪೂರ್ತಿ ಗೋಡೆ ಅದು ಸರಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ದೇ ನೆವರ್ ಎಕ್ಸ್ಪೆಕ್ಟೆಡ್ ಇಟ್ ವುಡ್ ಹ್ಯಾಪನ್. ವೆನ್ ಇಟ್ ಸ್ಟಾರ್ಟೆಡ್ ಹ್ಯಾಪನಿಂಗ್, ವೆನ್ ಯುವರ್ ವರ್ಕ್ ಇಸ್ ಬೀಯಿಂಗ್ ಡನ್, ನಿನ್ನ ಕೆಲಸಗಳು ಪೂರ್ತಿಗೊಳ್ಳುತ್ತಿರುವಾಗ ಅನೇಕ ಅಡಚಣೆಗಳು ಇವರೆಲ್ಲರೂ ಸೇರ್ಕೊಂಡ್ರು. ವಿ ಹ್ಯಾವ್ ಟು ಗೋ ಅಂಡ್ ಸ್ಟಾಪ್ ದೆಮ್. ಅವರು ಹೋಗಿ ಅದನ್ನು ಹೇಗಾದರೂ ಮೊರೆಯಿಟ್ಟು ಅವರಿಗೆ ವಿರುದ್ಧವಾಗಿ ನಾವಾದರೂ ನಮ್ಮ ದೇವರಿಗೆ ಮೊರೆಯಿಟ್ಟು ಅವರಿಗೆ ವಿರುದ್ಧವಾಗಿ ಅವರು ಬರುವ ದಾರಿಯಲ್ಲಿ ಹಗಲಿರಲು ಕಾವಲಿಟ್ಟೆವು. ಇತ್ತ ಯೆಹೂದ್ಯರು ಹೊರೆ ಹೊರುವವರ ಬಲವು ಕುಂದಿ ಹೋಯಿತು, ಧೂಳಿನ ರಾಶಿಯು ವಿಪರೀತವಾಗಿದೆ, ಈ ಗೋಡೆಯನ್ನು ಕಟ್ಟುವುದು ನಮ್ಮಿಂದಾಗದು ಅಂದರು. ಅತ್ತ ನಮ್ಮ ವಿರೋಧಿಗಳು ಅವರಿಗೆ ತಿಳಿಯದೆಯೂ ಗೋಚರವಾಗದೆಯೂ ಪಕ್ಕನೆ ಅವರೊಳಗೆ ನುಗ್ಗಿ ಅವರನ್ನು ಕೊಂದು ಕೆಲಸವನ್ನು ನಿಲ್ಲಿಸಿ ಬಿಡೋಣ ಅಂದುಕೊಳ್ಳುತ್ತಿದ್ದರು. ಅವರ ನೆರೆಯೂರುಗಳಲ್ಲಿ ವಾಸಿಸುತ್ತಿದ್ದ ಯೆಹೂದ್ಯರು ಬಂದು ನಮಗೆ, ನೀವು ಯಾವ ಕಡೆಗೆ ತಿರುಗಿಕೊಂಡರೂ ಆ ಎಲ್ಲಾ ಕಡೆಗಳಿಂದ ನಮಗೆ ವಿರೋಧವಾಗಿ ಯುದ್ಧಕ್ಕೆ ಬರುತ್ತಾರೆ ಎಂದು ಪದೇ ಪದೇ ತಿಳಿಸಿದ್ದರಿಂದ ನಾನು ಜನರಿಗೆ ಕತ್ತಿ, ಬಿಲ್ಲು, ಬರ್ಜಿಗಳನ್ನು ಹಿಡಿದುಕೊಂಡು ಗೋಡೆ ಇಂಧನ ತಗ್ಗಾದ ಬಯಲುಗಳಲ್ಲಿ ಗೋತ್ರಗಳಾಗಿ ನಿಲ್ಲಬೇಕೆಂದು ಆಜ್ಞಾಪಿಸಿ ಅವರನ್ನು ಸಂದರ್ಶಿಸಿ ಅವರ ಮುಂದೆ ನಿಂತು ಶ್ರೀಮಂತರನ್ನು, ಅಧಿಕಾರಿಗಳನ್ನು, ಉಳಿದ ಜೀವನದಲ್ಲಿ ನಾವು ನೋಡುವಾಗ ಅನೇಕ ಅಡಚಣೆಗಳು ಬರುವಾಗ ನೆಹೆಮ್ಯನು ದೇವರಿಗೆ ಮೊರೆ ಇಟ್ಟು ಎಲ್ಲರನ್ನು ಎಲ್ಲಾ ರೀತಿಯನ್ನು ಬಲಪಡಿಸಿ ಈಗ ಹೇಳುವಂತ ಮಾತು. ಇಲ್ಲಿ ಆ ವಚನ ಕೇಳೋಣ. ನಾವಾದರೂ ನಮ್ಮ ದೇವರಿಗೆ ಮೊರೆಯಿಟ್ಟು ಅವರಿಗೆ ವಿರುದ್ಧವಾಗಿ ಅವರು ಬರುವ ದಾರಿಯಲ್ಲಿ ಹಗಲಿರಲು ಕಾವಲಿಟ್ಟೆವು. ಇತ್ತ ಯೆಹೂದ್ಯರು ಹೊರೆ ಹೊರುವವರ ಬಲವು ಕುಂದಿ ಹೋಯಿತು, ಧೂಳಿನ ರಾಶಿಯು ವಿಪರೀತವಾಗಿದೆ, ಈ ಗೋಡೆಯನ್ನು ಕಟ್ಟುವುದು ನಮ್ಮಿಂದಾಗದು ಅಂದರು. ಅತ್ತ ನಮ್ಮ ವಿರೋಧಿಗಳು ಅವರಿಗೆ ತಿಳಿಯದೆಯೂ ಗೋಚರವಾಗದೆಯೂ ಪಕ್ಕನೆ ಅವರೊಳಗೆ ನುಗ್ಗಿ ಅವರನ್ನು ಕೊಂದು ಕೆಲಸವನ್ನು ನಿಲ್ಲಿಸಿ ಬಿಡೋಣ ಅಂದುಕೊಳ್ಳುತ್ತಿದ್ದರು. ಅವರ ನೆರೆ ಊರುಗಳಲ್ಲಿ ವಾಸಿಸುತ್ತಿದ್ದ ಯೆಹೂದ್ಯರು ಬಂದು ನಮಗೆ, ನೀವು ಯಾವ ಕಡೆಗೆ ತಿರುಗಿಕೊಂಡರೂ ಆ ಎಲ್ಲಾ ಕಡೆಗಳಿಂದ ನಮಗೆ ವಿರೋಧವಾಗಿ ಯುದ್ಧಕ್ಕೆ ಬರುತ್ತಾರೆ ಎಂದು ಪದೇ ಪದೇ ತಿಳಿಸಿದ್ದರಿಂದ ನಾನು ಜನರಿಗೆ ಕತ್ತಿ, ಬಿಲ್ಲು, ಬರ್ಜಿಗಳನ್ನು ಹಿಡಿದುಕೊಂಡು ಗೋಡೆ ಇಂಧನ ತಗ್ಗಾದ ಬಯಲುಗಳಲ್ಲಿ ಗೋತ್ರಗಳಾಗಿ ನಿಲ್ಲಬೇಕೆಂದು ಆಜ್ಞಾಪಿಸಿ ಅವರನ್ನು ಸಂದರ್ಶಿಸಿ ಅವರ ಮುಂದೆ ನಿಂತು ಶ್ರೀಮಂತರನ್ನು, ಅಧಿಕಾರಿಗಳನ್ನು, ಉಳಿದ ಜನರನ್ನು ಸಂಬೋಧಿಸಿ, ನಿಮ್ಮ ಹಗೆಗಳಿಗೆ ಹೆದರಬೇಡಿರಿ, ಮಹೋನ್ನತನು ಭಯಂಕರನೂ ಆಗಿರುವ ಕರ್ತನನ್ನು ನೆನಪು ಮಾಡಿಕೊಂಡು ನಿಮ್ಮ ಸಹೋದರರಿಗೋಸ್ಕರವೂ, ಗಂಡು ಹೆಣ್ಣು ಮಕ್ಕಳಿಗೋಸ್ಕರವೂ, ಹೆಂಡತಿಯರಿಗೋಸ್ಕರವೂ, ನಿಮ್ಮ ಮನೆಗಳಿಗೋಸ್ಕರವೂ ಕಾದಾಡಿರಿ ಎಂದು ಹೇಳಿದನು. 15ನೇ ವಚನ ಓದ್ಬಿಡಿ. ನಮ್ಮ ಶತ್ರುಗಳು ತಮ್ಮ ಹಂಚಿಕೆಯು ನಮಗೆ ಗೊತ್ತಾಯಿತೆಂದು ದೇವರು ಅದನ್ನು ವ್ಯರ್ಥ ಮಾಡಿದನೆಂದು ತಿಳಿದುಕೊಂಡಾಗ ಅವರು ನಮ್ಮನ್ನು ಬಿಟ್ಟು ಹೋದರು. ನಾವೆಲ್ಲರೂ ನಮ್ಮ ಗೋಡೆಯ ಕೆಲಸಕ್ಕೆ ತಿರುಗಿ ಹೋದೆವು. ಎಂತ ಅದ್ಭುತವಾದಂಥದ್ದು ನೋಡಿ. ಅವರೆಲ್ಲರೂ ಹೆದರಿದಂತ ಪರಿಸ್ಥಿತಿ, ಶತ್ರುಗಳು ಬಂದಿದ್ದಾರೆ, ಅಡ್ಡ ಹಾಕ್ತಾ ಇದ್ದಾರೆ. ಆಗ ಅವನು ಬಲಪಡಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಲೆಟ್ us go and one side we will start, be ready for the fight and other side we will start building. ಅದೆಲ್ಲ ಹೇಳುವಾಗ ಅವನು ಹೇಳ್ತಾನೆ, ಎಲ್ಲರಿಗೂ ಹೇಳ್ತಾನೆ, do not be afraid, ಹೆದರಬೇಡಿ, remember the Lord who is great and awesome. ದೇವರು ಅದ್ಭುತನಾಗಿರುವಂತ ದೇವರು, ಎಂತ ಭಯಂಕರ ಮಹೋನ್ನತನಾಗಿರುವಂತವನು, ಭಯಂಕರನಾಗಿರುವ ಕರ್ತನು
ನೆನಪು ಮಾಡಿಕೊಂಡು ನಿಮ್ಮ ಸಹೋದರರಿಗೋಸ್ಕರವಾಗಿ ಗೋ ಅಂಡ್ ಫೈಟ್ ಫಾರ್ ಯೋರ್ ಬ್ರದರ್, ನಿಮ್ಮವರಿಗೋಸ್ಕರವಾಗಿ ದೇವರನ್ನು ನೆನೆಸಿಕೊಂಡು ನೀವು ಹೋಗಿ ಮುಂದೆ ಈ ಕಾರ್ಯಕ್ಕೆ ಕೈ ಹಾಕಿರಿ. ಆಗ ಏನ್ ಹೇಳ್ತಾನೆ 15ನೇ ವಚನದಲ್ಲಿ, when our enemies heard that it was known to us and that God had frustrated their plans, ದೇವರು ಅವರು ಹಾಕಿಕೊಂಡಂತ ಯಾವುದೇ ಕುಯುಕ್ತಿ ಯಾವುದೇ ಕೆಲಸವನ್ನು ಅಡ್ಡ ಹಾಕಿದ್ದನು. ದೇವರ್ ಫ್ರಸ್ಟ್ರೇಟೆಡ್. 15ನೇ ವಚನ ಕನ್ನಡದಲ್ಲಿ ಏನ್ ಹೇಳ್ತಾರೆ, ಅವರು ನಮ್ಮ ಶತ್ರುಗಳು ತಮ್ಮ ಹಂಚಿಕೆಯು ನಮಗೆ ಗೊತ್ತಾಯಿತೆಂದು ದೇವರು ಅದನ್ನು ವ್ಯರ್ಥ ಮಾಡಿದ್ದಾನೆಂದು ದೇವರು ಅದನ್ನು ವ್ಯರ್ಥ ಮಾಡಿದ. ಇಟ್ ವಾಸ್ ನಾಟ್ ಓನ್ಲಿ ದ ಸ್ಟ್ರೆಂತ್ ಆಫ್ ದ ಪೀಪಲ್, ಇಟ್ ವಾಸ್ ಗಾಡ್ ಹೂ had frustrated the plans of the people who were against them. ಇವತ್ತು ನಮ್ಮ ಜೀವನದಲ್ಲೂ ಕೂಡ ನಾವು ಆಲೋಚನೆ ಮಾಡಿಕೊಳ್ಳೋಣ. ನಮ್ಮ ಜೀವನದಲ್ಲಿ ಎಷ್ಟೋ ಜನರು ನಮ್ಮ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ಮಾಡುತ್ತಿರಬಹುದು. ನಮ್ಮ ವಿರುದ್ಧವಾಗಿ ಎಷ್ಟೋ ಜನರು ವಿವಿಧ ಕಾರ್ಯಗಳನ್ನು ಯೋಜಿಸುತ್ತಿರಬಹುದು. ಅನೇಕರು they may be plotting against us. Never mind, just look to the Lord who is the creator, the Lord who is great and wonderful. ನಮ್ಮ ದೇವರು ಭಯಂಕರ ಮಹೋನ್ನತನಾಗಿರುವಂತವನು ನೆನೆಸಿಕೊಂಡು ನಮ್ಮ ಕಾರ್ಯಗಳನ್ನು ಕೈ ಹಾಕಿ ಮುಂದೆ ಹೋಗೋಣ. ಆಗ ದೇವರು ನಮ್ಮ ಜೀವನದಲ್ಲಿ ಖಂಡಿತವಾಗಿ ಅದ್ಭುತವನ್ನು ಮಾಡುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನೆಹೆಮೀಯನ ಜೀವನದಲ್ಲಿ ನಾವು ನೋಡ್ತೇವೆ ಎಂತ ರೀತಿಯಲ್ಲಿ ದೇವರು ಅದ್ಭುತವಾಗಿ ಇವರು ತಾವು ಕೈ ಹಾಕಿದ ಕೆಲಸವನ್ನು ಮುಗಿಸುವಂತೆ ದೇವರು ಮಾಡಿದನು. ನೆಹೆಮೀಯನ ಜೀವನದಲ್ಲಿ ಅದ್ಭುತವಾದ ದೇವರು ಮಾಡಿದನೆಂಬುದಾಗಿ ನೋಡ್ತೇವೆ. ಮತ್ತೊಂದು ವ್ಯಕ್ತಿ ನಾನು ಇವತ್ತು ಆರಿಸಿಕೊಂಡಂತದ್ದು ಯಾರಂದ್ರೆ ಯೋಸೇಫನನ್ನು ನಾವು ನೋಡ್ತೇವೆ. ಯೋಸೇಫನ ಜೀವನ ನಮ್ಮೆಲ್ಲರಿಗೂ ಗೊತ್ತು. ಅವನು ಯಾವಾಗ ತಂದೆಗೆ ಬಹಳ ಪ್ರಿಯನಾದಂತವನಾದನು, ತಂದೆ ಅವನಿಗೆ ಬಹಳ ಒಂದು ಪ್ರೀತಿಯಿಂದ ಒಂದು ಉಡುಗೊರೆಯನ್ನು ಕೊಟ್ಟನು. ಇದನ್ನು ನೋಡಿಕೊಂಡು ಎಲ್ಲಾ ಸಹೋದರರಿಗೆ ಅವರಿಗೆ ಬಹಳ ಹೊಟ್ಟೆ ಕಿಚ್ಚು ಬಂತು. They said, no, we don't want him to live. ಆಗ ಅವನು ಎತ್ಕೊಂಡು ಹೋಗಿ ಅಲ್ಲಿ ಒಂದು ಹಳ್ಳಕ್ಕೆ ಹಾಕ್ತಾರೆ. ಹಾಕಿದಂತ ನಂತರ if only God was not with Joseph, he would have died there in that pit. ಆದರೆ ಅಲ್ಲಿಂದ ಅವನು ಅಲ್ಲಿರ್ತಕ್ಕಂಥ ಜನರು ಮಾರುವಾಗ ಅವರನ್ನು ತೆಗೆದುಕೊಂಡು ಐಗುಪ್ತ ದೇಶಕ್ಕೆ ಹೋಗ್ತಾರೆ. ಅಲ್ಲೇ ಪೋಟಿಫೋರನ ಮನೆಗೆ ಹೋಗುವಂತಾಗ್ತದೆ. ಅಲ್ಲಿ ಅವನ ಮನೆಯಲ್ಲಿ ಉನ್ನತವಾದಂತ ಸ್ಥಾನ. ಬಿಕಾಸ್ ದೇವರ ಪ್ರಸನ್ನತೆ ಅವನೊಂದಿಗಿತ್ತು. ಇಫ್ ನಾಟ್ ಫಾರ್ ಗಾಡ್ he would not have achieved that place. ಆದರೂ ಅಲ್ಲೂ ಕೂಡ ಸಮಸ್ಯೆ ಬಂತು. ಅವನು ಸೆರೆಮನೆಗೆ ಹೋಗಬೇಕಾಯ್ತು. ಸೆರೆಮನೆಯಲ್ಲಿ 1 ವರ್ಷ ಅಲ್ಲ, ಹಲವಾರು ವರ್ಷಗಳು ಅವನು ಅಲ್ಲಿ ಸೆರೆಮನೆಯಲ್ಲಿ ವಾಸವಾಗಿರ್ಬೇಕಾಯ್ತು. ಅಲ್ಲೂ ಕೂಡ ದೇವರು ಅವನೊಂದಿಗೆ ಇದ್ದ ಕಾರಣ ಅಲ್ಲಿನ ಪ್ರಿಸನ್ ನಲ್ಲಿ ಇದ್ದಂತ ಅಲ್ಲಿ ಯಜಮಾನನು ಇವನಿಗೆ ವಿಶೇಷವಾದಂತ ಜವಾಬ್ದಾರಿ ಕೊಡ್ತಾನೆ. ಬಿಕಾಸ್ God was with him. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮ ಒಟ್ಟಿಗೆ ನಮ್ಮೊಂದಿಗೆ ಇರುವುದರಿಂದ ನಮ್ಮ ಜೀವನದಲ್ಲಿ ಯಾವ ಪರಿಸ್ಥಿತಿಗೆ ನಾವು ಹೋದರೂ ಅಲ್ಲಿ ದೇವರು ನಮ್ಮನ್ನು ಕಾಯುವಂತವನು, ನಡೆಸುವಂತವನು. ಅಲ್ಲೂ ಕೂಡ ಕನಸನ್ನು ಕಂಡಂತ 2 ವ್ಯಕ್ತಿಗಳಿಗೆ ಅವನ ಕನಸಿನ ಅರ್ಥ ಹೇಳ್ತಾನೆ. ಆದ್ರೆ ಹೋದಂತವರು ಮರ್ತು ಹೋಗ್ಬಿಡ್ತಾರೆ. ಅವನು ಹೇಳ್ತಾನೆ, when you go to the king, please let him know that I am here, please let him bring me out. ಇಲ್ಲ, ಅವ್ರು ಮರ್ತೋಗ್ಬಿಡ್ತಾರೆ. ಆದ್ರೆ ಒಂದು ದಿವಸ ಅರಸನಿಗೆ ಅಲ್ಲಿ ಬಂದಂತ ಕನಸನ್ನು ಕಂಡಾಗ ಆಗ ಅವನು ನೆನಪು ಬರ್ತಾರೆ, ಯೋಸೇಫನ್ ಅಲ್ಲಿದ್ದಾನೆ. he will reveal this is the act of God. ದೇವರು ತನ್ನ ಮನುಷ್ಯರು ನಮ್ಮಿಂದ ಒಳ್ಳೆ ಸಹಾಯ ಪಡ್ಕೊಳ್ತಾರೆ, ನಮಗೆ ತಿರುಗಿ ಸಹಾಯ ಮಾಡ್ಬೇಕಾದಾಗ ಮರ್ತೋಗ್ಬಿಡ್ತಾರೆ. ದಟ್ಸ್ ರಿಯಲಿ ಗ್ರೇಟ್ ಥಿಂಗ್. ಆಲ್ ದ ಪೀಪಲ್ ಲೈಕ್ ದಟ್. ಯಾವಾಗ ನಾವು ಸಹಾಯ ಮಾಡ್ತೇವೋ ಮಾಡಿಸ್ಕೊಳ್ತಾರೆ, ಆಮೇಲೆ ಮರ್ತೋಗ್ಬಿಡ್ತಾರೆ. ಬಟ್ ಗಾಡ್ ವಿಲ್ ನೆವರ್ ಫರ್ಗೆಟ್. ದೇವರು ಮರೆಯುವಂತವನಲ್ಲ. ಸರಿಯಾದಂತ ಸಮಯಕ್ಕೆ ಯೋಸೇಫನು ಕನಸನ್ನು ತಿಳಿಸುವಂತವನಾಗಿದ್ದಾನೆ ಎಂಬುದಾಗಿ ಹೇಳುವ ಅರಸನು ಕರೆಸ್ತಾನ ಅವನ್ನ. ಆಗ ಅವನು ಹೇಳ್ತಾನೆ, ದಿಸ್ ಇಸ್ ನಾಟ್ ಮೀ, ದ ಲಾರ್ಡ್ ವಿಲ್ ರಿವೀಲ್ ಟು ಮೀ ಎಂಬುದಾಗಿ ಹೇಳಿ ಆಗ ಅವನ ಕನಸನ್ನು ಹೇಳ್ತಾನೆ. ಸೊ ಫ್ರಮ್ ದ ಪ್ರಿಸನ್ he goes back into the palace. ಅಲ್ಲಿ ಬಂದಂತವನು ಅಲ್ಲಿ ಎಂತ ಸ್ಥಿತಿಗೆ ಹೋಗ್ತಾನೆ ಅಂದ್ರೆ he will be the prime minister. ಅಂದ್ರೆ ಆ ಪದವಿವರೆಗೂ ದೇವರು ಅವರನ್ನು ಕಾಪಾಡುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯೋಸೇಫನ ಜೀವನದಲ್ಲಿ ದೇವರು ಇಲ್ಲದಿದ್ದರೆ ಖಂಡಿತವಾಗಿ ಯೋಸೇಫನು ಆ ಸ್ಥಾನವನ್ನು ವಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಾವು ತಿಳ್ಕೊಳ್ಳಬೇಕು. ನಮ್ಮ ಜೀವನದಲ್ಲಿ ನಾವು ನೋಡ್ಕೊಳ್ಳೋಣ. we may fall into the pit, but God is with us to lift us up from there. We may be many people may stand against us, but God will stay with us. There may be many people who push us into the situation of prison, but God will be with us even there. ಅಲ್ಲೂ ಕೂಡ ದೇವರು ಅಲ್ಲಿಂದ ನಮ್ಮನ್ನು ಎತ್ತು ನಡೆಸಿ ಉನ್ನತ ಸ್ಥಿತಿಗೆ ನಮ್ಮನ್ನು ನಿಲ್ಲಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಹಲವಾರು ಸಂಗತಿಗಳು, ಹಲವಾರು ಜನರು ನಾವು ಬೀಳಬೇಕೆಂಬುದಾಗಿ, ಹಲವಾರು ಜನರು ನಾವು ಬಹಳ ಅನೇಕರ ಮಧ್ಯದಲ್ಲಿ ಬಹಳ ನಾವು
ಎತ್ತರಕ್ಕೆ ಏರ್ತಾ ಇದೆ ಎಂಬುದಾಗಿ ಅನೇಕರು ನಮ್ಮನ್ನು ಬೀಳಿಸಲಿಕ್ಕೆ ಪ್ರಯತ್ನ ಮಾಡಬಹುದು. ಆದ್ರೆ ದೇವರು ನಮ್ಮ ಸಂಗಡ ಇರುವುದರಿಂದ ಯಾವ ರೀತಿಯಲ್ಲೂ ಕೂಡ ನಮ್ಮನ್ನು ನುಂಗಲಿಕ್ಕಾಗಲಿ, ಸೋಲಿಸಲಿಕ್ಕಾಗಲಿ, ಮುಳುಗಿಸಲಿಕ್ಕಾಗಲಿ ಸಾಧ್ಯವಿಲ್ಲ ಎಂಬುದಾಗಿ ಯೋಸೇಫನ ಜೀವನದಲ್ಲಿ ನೋಡ್ತೇವೆ. ಕಡೆಯದಾಗಿ ಮತ್ತೊಬ್ಬ ವ್ಯಕ್ತಿ ಮೊರ್ದೆಕಾಯ್, ಎಸ್ತೇರನ ಜೀವನದಲ್ಲಿ ನೋಡ್ತೇವೆ. ಮೊರ್ದೆಕಾಯ್, he was the one who helped her to get into the situation. ಆದ್ರೆ ಮೊರ್ದೆಕಾಯ್ ಎಲ್ಲಿದ್ದ? ಅವನು he was at the gates, he was not in the palace, he was at the gates. ಅವನು ಆ ಪರಿಸ್ಥಿತಿಯಲ್ಲಿದ್ದ. ಇಫ್ ಅಲ್ಲಿರ್ತಕ್ಕಂಥವ್ನು ಏನ್ ಮಾಡ್ಲಿಕ್ಕೆ ಸಾಧ್ಯ? ಆಲಯದ ಹೊರಗಡೆ ಇರುವಂತ ಆ ಗೇಟ್ಸ್, ಆ ಒಂದು ಬಾಗಿಲುಗಳ ಬಳಿಯಲ್ಲಿ ಇರುವಂತ ವ್ಯಕ್ತಿ ಏನು ಮಾಡ್ಲಿಕ್ಕೆ ಸಾಧ್ಯ? ಆದ್ರೆ ಅವ್ನು ಮಾಡಿದಂತ ಕಾರ್ಯ ಏನು? ಯಹೂದ್ಯರು ಎಲ್ಲರನ್ನು ನಾಶ ಮಾಡಬೇಕೆಂಬಂತ ಪರಿಸ್ಥಿತಿಯಲ್ಲಿ ಯಹೂದ್ಯರನ್ನು ಉಳಿಸುವಂತ ಕಾರ್ಯ ಮಾಡಿದನು. ದಟ್ ಇಸ್ ಬಿಕಾಸ್ ಗಾಡ್ ವಾಸ್ ವಿತ್ ಹಿಮ್. ಅಷ್ಟು ಮಾತ್ರ ಅಲ್ಲ, ಅವನು ಮಾಡಿದ ಒಂದು ಕೆಲಸ ಏನಾಯ್ತು? ಅಲ್ಲಿ ಇಬ್ಬರು ಅರಸನ ವಿರುದ್ಧವಾಗಿ ಅವರು ಒಂದು ಯೋಜನೆ ಹಾಕೊಳ್ತಾರೆ. ದೇ ವರ್ ಪ್ಲಾನಿಂಗ್ ಟು ಪ್ಲಾಟ್ ಟು ಕಿಲ್ ದ ಕಿಂಗ್. ಆಗ ಕೇಳಿಸಿಕೊಂಡಂತ ಮೊರ್ದೆಕಾಯ್ ಅರಸನಿಗೆ ಈ ವಿಚಾರವನ್ನು ಹೇಳಿದಾಗ ಅವರು ಕೇಳ್ತಾರೆ, ಹೌದು ಇದು ನಿಜವಾಗಿದ್ದರಿಂದ ಅವರಿಬ್ಬರನ್ನ ಅಲ್ಲಿಂದ ಅರಸನು ಅವರಿಗೆ ಶಿಕ್ಷೆ ಕೊಡ್ತಾನೆ. ಆದ್ರೆ ಮೊರ್ದೆಕಾಯ್ ಮಾಡಿದಂತ ಈ ಉಪಕಾರವನ್ನು ಅರಸನು ಮರ್ತೋಗಿರ್ತಾನೆ. The beauty is, ಒಂದು ರಾತ್ರಿ ಅರಸನಿಗೆ ನಿದ್ರೆ ಬರೋದಿಲ್ಲ. ಯು ಗೋಂಟ್ ರೀಡ್ ದಟ್, ಇಟ್ಸ್ ಬ್ಯೂಟಿಫುಲ್. ನಿದ್ರೆ ಬರದ ಕಾರಣ ಅವನು ಹೇಳ್ತಾನೆ, ಓಪನ್ ಅಪ್ ಆಲ್ ವಾಟ್ ಯು ಹ್ಯಾವ್ ರಿಟನ್. ಯೂಶುವಲ್ ಆಗಿ ಅಲ್ಲಿನ ಸಮಯದಲ್ಲಿ ಏನಂದ್ರೆ ದೇ ವುಡ್ ರೆಕಾರ್ಡ್ ಆಲ್ ದ ಈವೆಂಟ್ಸ್. ಅರಸನ ಜೀವನದಲ್ಲಿ ನಡೆಯುವಂತ ಅನೇಕ ಕಾರ್ಯಗಳು ಅವರು ಬರೆದಿಡ್ತಿದ್ರು. ಅವನು ಹೇಳ್ದ, ರೀಡ್ ಔಟ್ ಆಲ್ ದೋಸ್ ಥಿಂಗ್ಸ್. ಅವಾಗ ಓದುವಾಗ ಈ ಒಂದು ಮಾತು ಬಂತು. ಮೊರ್ದೆಕಾಯ್ ಹೇಳಿದ ಕಾರಣ ಇವನ ವಿರುದ್ಧವಾಗಿ ಕುಯುಕ್ತಿ ಅಥವಾ ಯೋಜನೆ ಮಾಡಿಕೊಂಡಂತವರ ವಿಚಾರವಾಗಿ ನೆನಪು ಬಂತು. ಆಗ ಅರಸ ಕೇಳ್ತಾನೆ, ಹ್ಯಾವ್ ವಿ ಗಿಫ್ಟೆಡ್ ಎನಿಥಿಂಗ್ ಟು ಮೊರ್ದೆಕಾಯ್? ಅವನಿಗೋಸ್ಕರ ಏನಾದ್ರೂ ನಾವು ಮಾಡಿದೆವಾ? ಅವ್ರು ಹೇಳ್ತಾರೆ, ನೋ, ವಿ ಹ್ಯಾವ್ ನಾಟ್ ರಿಟರ್ನ್ಡ್ ಎನಿಥಿಂಗ್ ಆಸ್ ಎ ಗಿಫ್ಟ್ ಟು ಹಿಮ್. ಅದಕ್ಕೆ ಆ ಸಮಯದಲ್ಲಿ ಮೊರ್ದೆಕಾಯ್ಗೆ ಉನ್ನತವಾದಂತ ಪದವಿ ಅರಸನ್ನು ಕೊಡ್ತಾನೆ. ಕರ್ತನಲ್ಲಿ ಪ್ರೇರಣೆ, ಇಫ್ ನಾಟ್ ಫಾರ್ ಗಾಡ್, ಮೊರ್ದೆಕಾಯ್ ವುಡ್ ನಾಟ್ ಹ್ಯಾವ್ ಗಾಟ್ ಇನ್ ಟು ದಟ್ ಪ್ಲೇಸ್. ದೇವರು ಅರಸನಿಗೆ ಆ ಹೊತ್ತು ಆ ಮೊರ್ದೆಕಾಯ್ ಮಾಡಿದಂತ ಉಪಕಾರ ನೆನೆಸಿಕೊಳ್ಳುವಂತೆ ಮಾಡಿದನು. ರಾತ್ರಿಯಲ್ಲಿ ನಿದ್ರೆ ಬರದ ಹಾಗೆ ಮಾಡಿ ಆ ಹೊತ್ತು ಓದಿ ಆ ವಿಚಾರವನ್ನು ತಿಳ್ಕೊಂಡು ಆ ಸ್ಥಾನವನ್ನು ಅವನಿಗೆ ಕೊಡುವಂತೆ ಮಾಡಿದನು. ಎಂತ ಅದ್ಭುತವಾದಂತ ಕಾರ್ಯ ದೇವರು ಮಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮ ಸಂಗಡ ಇದ್ದಿದ್ದರಿಂದ ನಮ್ಮ ಜೀವಿತದಲ್ಲಿ ನಾವು ಆಲೋಚನೆ ಮಾಡಿಕೊಳ್ಳೋಣ. ನಾವು all the things that we are going through and every moment of our lives, God is with us. ಅದಕ್ಕೆ ಹೇಳ್ತಾರೆ, if not for God, I would not cross the barriers. If not for God, I would not have walked the valley. ನಾನು ಆ ಒಂದು ಭಯಂಕರವಾದಂತ ದಾವೀದನೇ ಹೇಳುವ ಹಾಗೆ ಕಾರ್ಗತ್ತಿನ ಕಣಿವೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. If not for God, I would not have handled failure. ನನ್ನ ಜೀವನದಲ್ಲಿ ಸೋಲುಗಳು ಬಂದಾಗ ದೇವರು ನನ್ನ ಸಂಗಡ ಇಲ್ಲದಿದ್ದರೆ ನಾನು ಅದನ್ನು ಯಾವ ರೀತಿಯಲ್ಲೂ ಕೂಡ ಎದುರಿಸಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. If not for God, I would not have faced any opposition. ನನ್ನಲ್ಲಿ ಅನೇಕ ನನ್ನ ವಿರೋಧವಾಗಿ ನಿಂತಿರುವಾಗ ನನಗೆ ಶಕ್ತಿ ಕೊಟ್ಟಂತವನು ದೇವರಿಲ್ಲದಿದ್ದರೆ ನಾನು ಇದನ್ನು ಸಾಧ್ಯವಾಗಿ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಐ ವುಡ್ ನಾಟ್ ಹ್ಯಾವ್ ಕ್ಲೈಂಬ್ ದ ಮೌಂಟೇನ್. ಅನೇಕ ಸಂದರ್ಭದಲ್ಲಿ ನಮ್ಮ ಮುಂದೆ ಬೆಟ್ಟದಷ್ಟು ಸ್ಥಿತಿಗಳು ಬರುತ್ತವೆ. ಆ ಸಂದರ್ಭದಲ್ಲಿ ಇಫ್ ನಾಟ್ ಫಾರ್ ಗಾಡ್, ದೇವರು ನನ್ನ ಸಂಗಡ ಇಲ್ಲದಿದ್ದರೆ ಖಂಡಿತವಾಗಿ ನಾನು ಏರಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಇಫ್ ನಾಟ್ ಫಾರ್ ಗಾಡ್, ಐ ವುಡ್ ಹ್ಯಾವ್ ನಾಟ್ ಫೋಕಸ್ಡ್ ಆನ್ ಮೈ ಗೋಲ್ಸ್. ನಾನು ಅನೇಕ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ಈ ಮಟ್ಟಕ್ಕೆ ಏರಬೇಕೆಂಬಂತ ಅನೇಕ ಗುರಿಗಳು ಇಟ್ಕೊಂಡೆ. ಆದ್ರೆ ಇಫ್ ನಾಟ್ ಫಾರ್ ಗಾಡ್, ಐ ವುಡ್ not have reached those goals. If not for God, I would not have run the race. ಪೌಲ ಹೇಳುವ ಹಾಗೆ ನಮ್ಮ ಜೀವನದಲ್ಲಿ ಓಟವನ್ನು ನಾವು ಓಡಲೇಬೇಕು, ಕಡೆಗಾಣಿಸಬೇಕು, ನಾವು ಕೊನೆಯವರೆಗೂ ಓಡಬೇಕು. ದೇವರ ಸಹಾಯ ಹೊರತು, ದೇವರು ನಮ್ಮೊಂದಿಗೆ ಇಲ್ಲದ ಹೊರತು ಖಂಡಿತವಾಗಿ ಅದು ಸಾಧ್ಯವಿಲ್ಲ. ಇಫ್ ನಾಟ್ ಫಾರ್ ಗಾಡ್, ಐ ವುಡ್ ಹ್ಯಾವ್ ಗಿವನ್ ಅಪ್ ಲಾಂಗ್ ಟೈಮ್. ದೇವರು ನಮ್ಮ ಸಂಗಡ ಇಲ್ಲವಾಗಿದ್ದರೆ ಅನೇಕ ಪರಿಸ್ಥಿತಿಗಳಲ್ಲಿ ನಾವುಗಳು ನಂಬಿಕೆಯನ್ನು ಬಿಟ್ಟು ಬಿಡುತ್ತಿದ್ದೆವು. ನಾವುಗಳು ನಮ್ಮನ್ನೇ ನಂಬದೆ ಹೋಗುತ್ತಿದ್ದೆವು, ಸೋತು ಹೋಗ್ತಿದ್ದೆವು. ಈ ಹೊತ್ತು ಈವರೆಗೂ ಈ ಸ್ಥಿತಿಯಲ್ಲಿ ನಾವಿರುವುದಾದ್ರೆ ಇಟ್ ಇಸ್ ಬಿಕಾಸ್ ಗಾಡ್ ಈಸ್ ವಿತ್ ಅಸ್. ಕರ್ತನಲ್ಲಿ ಪ್ರಿಯರೇ, ದೇವರು ಇಲ್ಲವಾಗಿದ್ದರೆ ನಮ್ಮ ಜೀವನದಲ್ಲಿ ಈವರೆಗೂ ಈ ಸ್ಥಿತಿಯಲ್ಲಿ ನಾವು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಆಲ್ ದಟ್ ವಿ ಆರ್ ಟುಡೇ, all that we have today, all that we are in the making is because God has been with us. ಕರ್ತನಲ್ಲಿ ಪ್ರಿಯರೇ, ದಾವೀದನು ಆ ಕೀರ್ತನೆಯಲ್ಲಿ ವರ್ಣಿಸುವ ಹಾಗೆ
ಅನೇಕ ಪರಿಸ್ಥಿತಿಗಳು ನಮ್ಮನ್ನು ಮುಳುಗಿಸಬಹುದಾಗಿತ್ತು. ಅನೇಕ ಪರಿಸ್ಥಿತಿಗಳು ನಾವು ಕೊಚ್ಚಿಕೊಂಡು ಹೋಗುವಂತೆ ಮಾಡಬಹುದಾಗಿತ್ತು. ಅನೇಕ ಪರಿಸ್ಥಿತಿಗಳು ನಾವು ಆ ಪಕ್ಷಿಯ ಬಲೆಯಲ್ಲಿ ಬೀಳುವ ಹಾಗೆ ಬಲೆಯಲ್ಲಿ ಸಿಕ್ಕಿಕೊಳ್ಳಬಹುದಾಗಿತ್ತು. ಆದರೆ ಈ ಎಲ್ಲವನ್ನು ಮೀರಿರುವುದಾದ್ರೆ, ಈ ಹೊತ್ತು ನಾವು ಈ ಪರಿಸ್ಥಿತಿಯಲ್ಲಿ ಇರುವುದಾದ್ರೆ, ಅದು ದೇವರು ನಮ್ಮೊಂದಿಗೆ ಇರುವುದರಿಂದ. ಇದು ದಾವೀದನ ಅನುಭವ, ಇದು ನಮ್ಮ ಅನುಭವವಾಗಿದ್ದರೆ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ನಾವು ಉಳಿದಿರುವುದು ದೇವರ ಕೃಪೆ. ಈ ಹೊತ್ತು ಈ ಸ್ಥಾನದಲ್ಲಿ ಬಂದಿರುವಂಥದ್ದು ದೇವರು ನಮ್ಮೊಂದಿಗೆ ಇರುವುದರಿಂದಲೇ. ಅದಕ್ಕಾಗಿ ದೇವರಿಗೆ ನಿತ್ಯವೂ ಸ್ತೋತ್ರ ಸಲ್ಲಿಸೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನ ಕೃಪೆ, ಸಹಾಯ, ನಡೆಸುವಿಕೆ, ಆಶೀರ್ವಾದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕಾಯ್ದಂತ ದೇವರು ನೀನು, ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಇಫ್ ನಾಟ್ ಫಾರ್ ದ ಲಾರ್ಡ್, ಕರ್ತನು ಇಲ್ಲದಿದ್ದರೆ ನನ್ನ ಗತಿ ಏನಾಗುತ್ತಿತ್ತು. ಸ್ವಾಮಿ, ಕೈ ಹಿಡಿದು ನಡೆಸಿದ್ದಿ, ಸ್ತೋತ್ರ. ಅಪ್ಪ ದೇವರೇ, ಹೊತ್ತು ನೀನು ನಮ್ಮನ್ನು ಉಳಿಸಿ ನಡೆಸಿದ್ದಕ್ಕಾಗಿ ಪ್ರಾರ್ಥಿಸ್ತೇವೆ. ಅದೇ ರೀತಿಯಲ್ಲಿ ಸ್ವಾಮಿ, ಈ ಹೊತ್ತು ನಡೆಯುತ್ತಿರುವಂತಹ ಪರಿಸ್ಥಿತಿ, ಕೋವಿಡ್, ಇದರಲ್ಲಿ ಅನೇಕರು ಕಷ್ಟಕ್ಕೆ ಒಳಗಾಗಿದ್ದಾರೆ. ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ. ಬಿಡುಗಡೆಗೊಳಿಸಿ ಸ್ವಾಮಿ. ಇಂಥ ಎಲ್ಲ ಜನರಿಗೋಸ್ಕರವಾಗಿ ಶ್ರಮ ಪಡುತ್ತಿರುವಂತಹ ವೈದ್ಯಕೀಯ ವರ್ಗವನ್ನು ಆಶೀರ್ವದಿಸಿ ಸ್ವಾಮಿ. ಸರಿಯಾದಂಥ ಮದ್ದನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಇನ್ನು ಅನೇಕ ವಿಧವಾಗಿ ಅನೇಕ ಕಾಯಿಲೆಯಲ್ಲಿ ಒಳಗಾಗಿರುವಂಥ ಎಲ್ಲ ನಿನ್ನ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೇವೆ. ಆಶೀರ್ವದಿಸಿ ಸ್ವಾಮಿ. ಜಾಯ್ಫುಲ್ ಗುರುದಾಸ್ಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ಮಗನನ್ನು ಆಶೀರ್ವದಿಸಪ್ಪ. ಟೀನಾ ಮಗಳನ್ನು ಆಶೀರ್ವದಿಸ ಸ್ವಾಮಿ. ನಗರೇಜ್ ಅಂಕಲನ್ನು ಆಶೀರ್ವದಿಸ ಸ್ವಾಮಿ. ಅಪ್ಪ ತಂದೆ ದೇವ ಸಿಸ್ಟರ್ ಸೂಸನ್ ಅನ್ನು ಆಶೀರ್ವದಿಸ ಸ್ವಾಮಿ. ಹೀಗೆ ಇನ್ನು ಯಾರ್ಯಾರು ಕಾಯಿಲೆಗಳಲ್ಲಿ, ಕಷ್ಟಗಳಲ್ಲಿ ಒಳಗಾಗಿದ್ದಾರೋ, ಆರ್ಥಿಕವಾದಂತಹ ಬಿಕ್ಕಟ್ಟಿನಲ್ಲಿರುವಂತ ಎಲ್ಲರನ್ನು ಆಶೀರ್ವದಿಸ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ನಿನ್ನ ಸೇವೆ, ನಿನ್ನ ಸೇವಕರುಗಳನ್ನು ಆಶೀರ್ವದಿಸ ಸ್ವಾಮಿ. ನಿನ್ನ ಸೇವೆ ಮುಂದುವರಿಯಲಿ, ನಿನ್ನ ನಾಮಕ್ಕೆ ಮಹಿಮೆಯುಂಟಾಗಲಿ. ಅಪ್ಪ ದೇವರು, ವಿಶೇಷವಾಗಿ ಸ್ವಾಮಿ ನಿನ್ನ ಚಿತ್ತಕ್ಕೆ ಎಲ್ಲವನ್ನೂ ಒಪ್ಪಿಸ್ತೇವೆ. ಪ್ರಾರ್ಥನಾ ಮಂದಿರ, ಇದರ ಸೇವೆ, ಈ ಕುಟುಂಬವನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ. ಆಶೀರ್ವದಿಸಿ ಸ್ವಾಮಿ. ನಮ್ಮ ಎಲ್ಲಾ ಪ್ರಾರ್ಥನೆಯನ್ನು ನಿನ್ನ ಪಾದದ ಸಾನ್ನಿಧ್ಯಕ್ಕೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನೀನೇ ಪ್ರಾರ್ಥನೆ ಕೇಳು, ಮುನ್ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದ್ದೇವಪ್ಪ ತಂದೆಯೇ, ಆಮೆನ್. ಕಡೆದಾಗಿ ನಾವು ಎಲ್ ಶಡಾಯ್ ಎಂಬಂತಹ ಗೀತೆಯನ್ನು ಹಾಡಿಕೊಳ್ಳುತ್ತಾ ಈ ಒಂದು ಆರಾಧನೆಯನ್ನು ಮುಕ್ತಾಯಗೊಳಿಸೋಣ. ಎಲ್ ಶಡಾಯ್, ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು. ಈ ಒಂದು ಹಾಡು ಹೇಳಿಕೊಳ್ಳುವಾಗ ದೇವರು ಎಷ್ಟು ಅದ್ಭುತವಾದಂತ ರೀತಿಯಲ್ಲಿ ಪ್ರತಿ ಮುಂಜಾನೆ ನಮಗೆ ಕೃಪೆಯನ್ನು ಸುರಿಸುತ್ತಾ ನಡೆಸಿದ್ದಾನೆ ಎಂಬುದಾಗಿ ದೇವರಿಗೆ ಸ್ತೋತ್ರ. ನನ್ನ ಬಾಳಲ್ಲಿ ಮಾಡಿದೆ ಏನೆಲ್ಲ ಅದ್ಭುತ, ನನ್ನ ಬಾಳಲ್ಲಿ ಮಾಡಿದೆ, ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಪ್ರತಿ ಮುಂಜಾನೆಯಲ್ಲಿ ದೇವರ ಕೃಪೆ ಆತನು ಸುರಿಸುವಂತವನಾಗಿದ್ದಾನೆ. ಮುಂಜಾನೆಯಲ್ಲಿ
ಇದುವರೆಗೂ ಕಾದಿದ್ದಾನೆ, ಎಬ್ಬಿನೇಸರ್ ಅಂತ ನಡೆಸಿದ್ದಾನೆ. ಅದಕ್ಕಾಗಿ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬ್ಬಿನೇಸರಿಗೆ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬ್ಬಿನೇಸರಿಗೆ ಸ್ತೋತ್ರ. ಎಲ್ಲ ದಿನವೂ ಜೊತೆಯಾಗಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ ಜೊತೆಯಾಗಿರುವ ಇಮ್ಮಾನುವೇಲನೇ ಸ್ತೋತ್ರವು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಕರ್ತನೆ ಕೊಟ್ಟಂತ ಈ ಅಮೂಲ್ಯವಾದಂತ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ನಮ್ಮ ಸಂಗಡ ಇಲ್ಲದಿದ್ದರೆ ಎಂಥ ಪರಿಸ್ಥಿತಿಗೆ ನಾವು ಹೋಗಬಹುದಾಗಿತ್ತು. ಆದರೆ ಉಳಿಸಿದ್ದಿ, ನಡೆಸುತ್ತಾ ಇದ್ದಿ. ನಿತ್ಯಕ್ಕೂ ನಿನಗೆ ಸ್ತೋತ್ರ. ನಿನಗೋಸ್ಕರ ನಾವು ಜೀವಿಸುವಂತೆ ಮುನ್ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಾವೆಲ್ಲರೂ ಕರ್ತನು ಕಲಿಸಿಕೊಟ್ಟಂತ ಪ್ರಾರ್ಥನೆ ಆರಿಕೆ ಮಾಡುವ. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವಾಗಿ ನೆನೆಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನವೇ ಸ್ವಾಮಿ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯ, ಅನ್ಯೋನ್ಯತೆ, ಸಹವಾಸ ನಡೆಸುವಿಕೆ ನಮ್ಮೆಲ್ಲರ ಸಂಗಡ, ವಿಶೇಷವಾಗಿ ನಿನ್ನ ಸಮುದಾಯದ ಸಂಗಡ ನಿತ್ಯ ನಿರಂತರವೂ ನೆಲೆಯಾಗಿರಲಿ. ಆಮೆನ್. ಪ್ರಾರ್ಥನಾ ಮಂದಿರಕ್ಕಾಗಿ ನನ್ನ ವಂದನೆಗಳು. ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸೋಣ. ದೇವರನ್ನು ಆಶೀರ್ವದಿಸಲಿ. ಪ್ರತಿ ಗುರುವಾರ
ನಾವು ಪ್ರಾರ್ಥನಾ ಮಂದಿರದಲ್ಲಿ ದೇವರ ವಾಕ್ಯ ಧ್ಯಾನ ಮಾಡುತ್ತೇವೆ. ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ದಯಮಾಡಿ ಪ್ರತಿ ಗುರುವಾರ ನೀವು ವೀಕ್ಷಿಸಬೇಕೆಂಬುದಾಗಿ, ನಮ್ಮೊಂದಿಗೆ ಇರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಾಗೆ ಇವತ್ತು ನನ್ನೊಂದಿಗಿದ್ದಂಥ ಆಲ್ಡ್ರಿನ್ಗೋಸ್ಕರವಾಗಿ ಕೂಡ ನನ್ನ ವಂದನೆಗಳು ತಿಳಿಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು. ದೇವರು